ಯೋಗ ಎಲ್ಲರಿಗೂ ಗೊತ್ತಿದೆ. ಪತಂಜಲಿ ಯೋಗ ನೀವೆಲ್ಲ ಮಾಡ್ತಾ ಇದ್ದೀವಿ, ಕೆಲವರು ಗೊತ್ತಿದೆ. ಈ ಒಂದು ಯೋಗದಲ್ಲಿ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಅಂದರೆ ಕೇವಲ ನೈಸರ್ಗಿಕವಾಗಿ ನಾವು ನೀಡುವಂಥದ್ದಾಗಿದೆ. ಅಂದರೆ ಈಗ ಚಿಕಿತ್ಸೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಪ್ರತಿಯೊಂದು ಆರ್ಗನ್ ಮೇಲೆ ಫೋಕಸ್ ಮಾಡ್ತಾ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಅಂತ ಹೋಗ್ತಾ ಇದ್ದಾರೆ. ದಯವಿಟ್ಟು ಈ ಚಿಕಿತ್ಸೆ ಏನಿದೆ ಅಂತಂದರೆ ಯೋಗದಲ್ಲಿ ಯಾವುದೇ ಮಾತ್ರೆಯನ್ನು ಕೊಡಲ್ಲ. ಕೇವಲ ಆಸನ, ಪ್ರಾಣಾಯಾಮ, ಬಂಧ ಮತ್ತು ಕ್ರಿಯೆಗಳ ಮುಖಾಂತರವೇ ನಾವು ಯೋಗ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಏನಿದೆ ಈ ಯೋಗ ಚಿಕಿತ್ಸೆಯಲ್ಲಿ? ಏನಿಲ್ಲ. ಸೊ ಇದ್ರ ಕುರಿತಾಗಿ ನನಗೆ ತಿಳಿದ ಮಟ್ಟದಲ್ಲಿ ನಾನು ಹೇಳೋದಾದರೆ, ಸ್ವಲ್ಪ ನೀವು ಯೋಚನೆ ಮಾಡಿ. ಹಿಂದೆ ನಮ್ಮ ಪೂರ್ವಜರು, ನನ್ನ ತಾತ ಮುತ್ತಾತ, ನಿಮ್ಮ ತಾತ ಮುತ್ತಾತಂದಿರು ಬೆಳಿಗ್ಗೆ ಬೇಗ ಹೇಳ್ತಾ ಇದ್ರು, ಬೇಗ ಕೆಲಸ ಮಾಡ್ತಾ ಇದ್ರು, ಮತ್ತೆ ಬೇಗ ಮಲ್ಕೊಳ್ತಾ ಇದ್ರು. ಈಗೇನು ಕೆಲಸ ಮಾಡ್ತಿದ್ದೀವಲ್ಲ, ಅವರು 10ರಷ್ಟು 100ರಷ್ಟು ಕೆಲಸ ಮಾಡ್ತಾ ಇದ್ರು. ಆದರೆ ಯಾರಿಗೂ ಮಂಡಿ ನೋವು ಇರಲಿಲ್ಲ, ಯಾರಿಗೂ BP ಇರಲಿಲ್ಲ, ಶುಗರ್ ಇರಲಿಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದೇನೆಂದರೆ ನಾವು ತಿನ್ನೋ ಒಂದು ಆಹಾರ ಮತ್ತು ನಮ್ಮ ಜೀವನ ಶೈಲಿ. ಏನು ಆಹಾರ, ಏನು ನಿಮ್ಮನ್ನು ನೀವೇ ಅನಲೈಸ್ ಮಾಡ್ಕೊಳ್ಳಿ. ನಮಗೆ ಪ್ಯೂರಿಟಿಯಾಗಿ ಸಂಪೂರ್ಣವಾಗಿ ಯಾವ ಆಹಾರ ನಿಮಗೆ ಸಿಗ್ತಾ ಇದೆ? ಕ್ಯಾರೆಟಲ್ಲಿ ಸಿಗ್ತಾ ಇದೆನಾ? ನಾವು ತಿನ್ನೋ ಅನ್ನದಲ್ಲಿ ಸಿಗ್ತಾ ಇದೆನಾ? ಸೇಬಿನಲ್ಲಿ ಸಿಗ್ತಾ ಇದೆನಾ? ಇಲ್ಲ. ಯಾಕೆ ಅಂದರೆ ಎಲ್ಲ ಹೈಬ್ರಿಡ್ ಆಗ್ತಾ ಇದೆ. ಹೈಬ್ರಿಡ್ಗಿಂತ ಹೆಚ್ಚಾಗಿ ಏನಾಗ್ತಿದೆ, ಕ್ರಿಮಿ ಏನು ಮಾಡ್ತಿದ್ದಾರೆ, ಜಾಸ್ತಿ ಎಲ್ಲ ಫುಡ್ಡಲ್ಲಿ ಜಾಸ್ತಿ ಆ್ಯಡ್ ಮಾಡ್ತಾ ಹೋಗ್ತಾರೆ, ಗ್ರೋತ್ ಆಗಲಿ ಅಂತ ಹೇಳ್ಬಿಟ್ಟು ಕೆಮಿಕಲ್ಸ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಈ ಕೆಮಿಕಲ್ಸ್ ಏನಾಗುತ್ತೆ, ನಾವು ತಿನ್ನೋ ಆಹಾರದ ಮುಖಾಂತರ ನಮಗೆ ಪಾಯ್ಸನ್ ಆಗಿ ನಮ್ಮ ದೇಹಕ್ಕೆ ಸೇರ್ಪಡೆ ಆಗುತ್ತೆ. ಸೊ ಇದೇನು ಮಾಡಬೇಕು, ನಾವು ಕಡಿಮೆ ಮಾಡಬೇಕು. ಸೊ ಆಹಾರ ಪದ್ಧತಿ ಹೇಗಿರಬೇಕು ಅಂತಂದರೆ, ಇಲ್ಲೆಲ್ಲ ತುಂಬ ಡಾಕ್ಟರ್ಸ್ಗಳು ಕೂಡ ಬಂದಿದ್ದಾರೆ, ನಿಮ್ಮ ಮಕ್ಕಳು ಇದ್ದಾರೆ ಅಂತ ತಿಳ್ಕೊಳ್ತೀನಿ. 1 ಗ್ಲಾಸ್ ಹಾಲು, 1 ಬಾಳೆಹಣ್ಣು ನಾವು ತಿಂದ ನಂತರದಲ್ಲಿ ಎಷ್ಟು ತಾಸು ನಮಗೆ ಅದು ಶಕ್ತಿಯನ್ನು ನೀಡುತ್ತೆ, ಎಷ್ಟು ತಾಸಿನ ನಂತರ ಅದು ಡೈಜೆಷನ್ ಆಗುತ್ತೆ, ಜೀರ್ಣವಾಗುತ್ತೆ. ಸೊ ಆ ನಂತರದಲ್ಲಿ ಅನ್ನ ತಿಂದಾಗ ಅದು ಎಷ್ಟೊತ್ತು ನಮಗೆ ಡೈಜೆಷನ್ ಆಗುತ್ತೆ, ಚಪಾತಿ ತಿಂದಾಗ ನಾವು ಎಷ್ಟೊತ್ತು ನಮಗೆ ಅದು ಡೈಜೆಷನ್ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ ಅದು ಕ್ಯಾಲರಿ ಎಷ್ಟಿರುತ್ತೆ, ಅದು ಕೆಪಾಸಿಟಿ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ನೀವು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ತಪ್ಪೇನಂತಂದರೆ, ಹಸಿ ತರಕಾರಿನೆಲ್ಲ ನಾವೇನು ಮಾಡ್ತೀವಿ, ರಾತ್ರಿ ಮಲ್ಗೋ ಟೈಮ್ನಲ್ಲಿ ತಿಂತೀವಿ. ಹಣ್ಣಿರ್ಬೋದು, ಹಾಲಿರ್ಬೋದು ತಿಂದು ಮಲ್ಕೊಳ್ತಾ ಇದ್ದೀವಿ. ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ನಾವು ತಿಂದ್ಬಿಟ್ಟು 12 ಗಂಟೆಗೆ ತಿಂದು 1 ಗಂಟೆಗೆ ನೈಟ್ ಮಲ್ಕೊಳ್ತಾ ಇದ್ದೀವಿ. ಎಲ್ಲಿಂದ ಡೈಜೆಷನ್ ಆಗಬೇಕು? ಅದಕ್ಕೂ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತಂದರೆ, ನಾವು ದೈಹಿಕ ಕಸರತ್ತು ಏನೂ ಮಾಡ್ತಾ ಇಲ್ಲ. ಕಸರತ್ತು ಅಂತಂದರೆ ಕಲ್ಲೋರೋದು, ಮಣ್ಣೋರೋದು ಅಲ್ಲ. ನಿಮ್ಮ ಮನೇಲಿರ್ತಕ್ಕಂಥ ಕೆಲಸಗಳನ್ನೇ ನೀವು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ನಾವೇನು ಮಾಡ್ತಿದ್ವಿ, ನಮ್ಮ ಕೈಗೆ ಮತ್ತೊಂದು ಕೈನ ತಗೊಂಡಿದ್ದೀವಿ. ಇದೇನು ಮಾಡ್ತಾ ಇದೆ, ನಮ್ಮ ಕೈನ ಕಟ್ಟಾಗ್ತಾ ಇದೆ. ದಯವಿಟ್ಟು ಹೇಳೋದಿಷ್ಟೇ, ಆಹಾರ ಪದ್ಧತಿಯನ್ನು ನೀವು ಸದ್ಯದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡ್ತಾ ಬನ್ನಿ. ಆಹಾರ ಬೆಳಿಗ್ಗೆ ಎಷ್ಟು ಸಾಧ್ಯತೆ ಆಗುತ್ತೋ ಬೆಳಿಗ್ಗೆ ಹೆಚ್ಚಾಗಿ ಊಟ ಮಾಡಿ, ಮಧ್ಯಾಹ್ನ ಸ್ವಲ್ಪ ಕಡಿಮೆ ಮಾಡಿ, ರಾತ್ರಿ ಸಮಯದಲ್ಲಿ ಇನ್ನೂ ಕಡಿಮೆ ಮಾಡಿ. ಅಂದರೆ ಬೆಳಿಗ್ಗೆ 100% ನೀವು ಊಟ ಮಾಡಿದ್ರೆ ಮಧ್ಯಾಹ್ನ 60 to 80% ಊಟ ಮಾಡಿ. ರಾತ್ರಿ ಏನಾಗುತ್ತೆ 50%, ಇಲ್ಲ ಅದು ಇಲ್ಲ ಅಂದರೆ ಕೂಡ ಓಕೆ. ಯಾಕೆ ಅಂದರೆ ಸೂರ್ಯ ಯಾವಾಗ ಹುಟ್ಟುತ್ತಾನೋ ಆಗ ನಮ್ಮ ಏನಾಗುತ್ತೆ, ಜಾಸ್ತಿ ಡೈಜೆಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಸೂರ್ಯ ಮುಳುಗ್ತಾನೋ ಡೈಜೆಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಚಪಾತಿ ಅಂತ ತಿನ್ನುವಂಥದ್ದು, ಹಾಳಾಗಿರ್ತಕ್ಕಂಥ ಫುಡ್ ನೀವು ತಿಂತಕ್ಕಂಥದ್ದೆಲ್ಲ ನೀವು ಬೆಳಿಗ್ಗೆ ಸಮಯ ಅಥವಾ ಮಧ್ಯಾಹ್ನ ಸಮಯದಲ್ಲಿ ತಿನ್ನಿ. ರಾತ್ರಿ ಏನಾಗುತ್ತೆ 6:30 to 7 ಗಂಟೆ ಒಳಗಡೆ ಊಟವನ್ನು ಮುಗಿಸಿ. ಇದು ನಿಮ್ಮ ಆಹಾರ ಪದ್ಧತಿ. ಇಲ್ಲ ನಾನು ಅವ್ರು ನೋಡ್ಕೊಂಡು ಇನ್ನೊಂದು ತಪ್ಪು ಮಾಡ್ತಾ ಇರೋದೇನೆಂದರೆ, ಅವರು ಆಗಿದ್ದಾರೆ, ಇವರು ಹೀಗಿದ್ದಾರೆ, ಅವ್ರು ಇಷ್ಟು ಗಳಿಸಿದ್ದಾರೆ, ನಾವು ಅವ್ರಾಗೆ ಆಗಬೇಕು. ದಯವಿಟ್ಟು ಒಬ್ಬರನ್ನ ಹೋಲಿಕೆ ಮಾಡ್ಕೋಬೇಡಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಟ್ಯಾಲೆಂಟ್ ಇರುತ್ತೆ, ಪ್ರತಿಭೆ ಇರುತ್ತೆ. ಜೀವ ಹುಟ್ಟಿರೋದೇ ಅದಕ್ಕೋಸ್ಕರ. ನಾನಿದ್ದಾಗ ಅವ್ರು ಇರಬಹುದೇ ಹೊರತು ನೋಡೋಕ್ಕೆ ದೈಹಿಕವಾಗಿ, ಆದರೆ ಅವರಲ್ಲಿರ್ತಕ್ಕಂತಹ ಪ್ರತಿಭೆನೇ ಬೇರೆ ಇರುತ್ತೆ. ದಯವಿಟ್ಟು ಅವ್ರೇನೋ ತೊಗೊಂಡಿದ್ದಾರೆ, ಅವರು ಆಗಿದ್ದಾರೆ ಅನ್ನೋ ಹೋಲಿಕೆಯನ್ನು ಬಿಟ್ಟು ನೀವು ಸಮಾಧಾನದಿಂದ ಇರಿ. ಎಷ್ಟು ಸಮಾಧಾನ ಅಂದರೆ, ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. 5 ನಿಮಿಷ ದಿನಕ್ಕೆ ಕಣ್ಣು ಮುಚ್ಕೊಳ್ಳಿ. ನಾನು ಹೇಗಿದ್ದೀನಿ, ಕಣ್ಣು ಮುಚ್ಕೊಂಡು ನಾನು ಯಾವ ಬಟ್ಟೆ ಹಾಕ್ಕೊಂಡಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲಿ ನಿಂತಿದ್ದೀನಿ,
ಹೇಗೆ ನಿಮ್ಮ ಮನಸ್ಸನ್ನು ನೀವು ಸ್ಥಿತ್ಯಾಂತರದಲ್ಲಿ ಇಟ್ಕೊಂಡಾಗ, ಸ್ಟೆಬಿಲಿಟಿ ಇದ್ದಾಗ ಇಷ್ಟು ಜನದಲ್ಲಿ ಇದ್ರೂ ಕೂಡ ನೀವು ಕಣ್ಣು ಮುಚ್ಕೊಂಡು ನೀವು ಧ್ಯಾನ ಮಾಡ್ತಾ ಕುತ್ಕೋಬಹುದು. ಅದಕ್ಕೆ ಏನಂತಾರೆ, ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ. ತಿನ್ನ ಆಹಾರನ ನೀವು ಹೇಳಿದ ಸಮಯಕ್ಕೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕಸರತ್ತು ಹೇಳಿದ್ನಲ್ಲ, ಮನೆಯಲ್ಲಿ ಎಷ್ಟು ಸಾಧ್ಯನೋ ಪ್ರತಿಯೊಂದು ಭಾಗನೂ ಮೂಮೆಂಟ್ ಆಗಬೇಕು. ಆ ರೀತಿಯಾಗಿ ನೀವು ಎಲ್ಲ ಕೆಲಸವನ್ನು ನಿಮ್ಮದು ನೀವೇ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಹಾಲಿನ ಮುಖಾಂತರ ಸಿಗುವಂತಹ ಪ್ರಾಡಕ್ಟ್ಸ್ ಏನಿದೆ ಅಲ್ವಾ, ಅದನ್ನು ನೀವು ದಯವಿಟ್ಟು ಇಲ್ಲಿಂದಲೇ ಕಡಿಮೆ ಮಾಡ್ತಾ ಬನ್ನಿ. ಯಾಕೆಂದರೆ ಎಫೆಕ್ಟ್ ಆಗ್ತಾ ಇರುತ್ತೆ ಹಾಲಿನಿಂದ. ಸೊ ಹಾಲು ಕೇಳಿದ್ದೀರಾ, ಮೊಸರು ಕೇಳಿದ್ದೀರಾ ನೀವು. ಪನ್ನೀರ್ ಯಾವಾಗಾದ್ರೂ ಹಿಂದೆ ಪೂರ್ವಜರು ತಿಂದಿದ್ದಾರಾ? ಪನ್ನೀರಷ್ಟು ಡೇಂಜರಸ್ ಯಾವುದೂ ಇಲ್ಲ. ದಯವಿಟ್ಟು ಪನ್ನೀರು, ಬೇಕ್ರಿ ಫುಡ್ಸು, ಇವನ್ನೆಲ್ಲ ಸ್ವೀಟ್ಸ್ನ ಮ್ಯಾಕ್ಸಿಮಮ್ ಕಡಿಮೆ ಮಾಡ್ತಾ ಬನ್ನಿ. ಶುಗರಲ್ಲಿ ಏನೂ ಇಲ್ಲ, ಬರೀ ಬಾಯಿ ರುಚಿಗೋಸ್ಕರ ಸಕ್ಕರೆ ಇರತಕ್ಕಂಥ. ಸಕ್ಕರೆಯಲ್ಲಿ ಯಾವ ಪ್ರೋಟೀನ್ ಇಲ್ಲ, ಯಾವುದೂ ಇಲ್ಲ. ನಾನು ಹೇಳೋದು ಇಲ್ಲಿ ಇಷ್ಟು ಜನ ಇದ್ದೀರಾ, ಎಸ್ ನಾನು ವೇದಿಕೆ ಮೇಲೆ ನಿಂತು ಹೇಳ್ತೀನಿ ಅಂತಲ್ಲ, ಶುಗರಲ್ಲಿ ಯಾವುದು ನಿಮಗೆ ಯೂಸ್ ಆಗ್ತಿದೆ ನೀವು ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಚೆಕ್ ಮಾಡಿದ್ರೆ ಶುಗರ್ ಎಷ್ಟಿದೆ ಏನಿದೆ ಅಂತಲೂ ಗೊತ್ತಾಗುತ್ತೆ. ತಿನ್ನುವ ಆಹಾರ ನಿಮಗೆ ಸರಿಯಾಗಿ ಆಗ್ತಿದೆನಾ? ಅವ್ರು ಹೇಳಿದ್ದಾರೆ ಡಾಕ್ಟ್ರು, ನಾನೀಗ 10 ನಾನು ಇಡ್ಲಿ ತಿನ್ನಲೇಬೇಕು, ಇಲ್ಲ ನನ್ನ ಟ್ಯಾಬ್ಲೆಟ್ಸಿಗೆ ಅದು ಬೇಕು ಅಂದರೆ ನಿಮ್ಗೆ ವಾಮಿಟ್ ಬರುತ್ತೆ. ತಿಂತಾ ಇದ್ದಾರೆ. ದಯವಿಟ್ಟು ಈ ತಪ್ಪು ಮಾಡಬೇಡಿ. ನಿಮ್ಮ ದೇಹ ಎಷ್ಟು ಕೇಳುತ್ತೋ, ಏನು ಕೇಳುತ್ತೋ ಅದನ್ನು ತಗೊಳ್ಳಿ. ಆರಾಮಿಲ್ಲ ಅಂದ ತಕ್ಷಣ ಏನಾಗಲ್ಲ, ಯಾರು ಸಾವು ಬರಲ್ಲ. ಸಾವು ಯಾವಾಗ ಬರುತ್ತೆ? ಎಲ್ರಿಗೂ ಬರುತ್ತೆ ಸಾವು. ಆದರೆ ಅತಿ ಹೆಚ್ಚಾಗಿ ಟೆನ್ಷನ್ನ ನೀವು ಮಾಡ್ಕೋಬಾರ್ದು. ಆಗಲಿ ಏನಾಗುತ್ತೆ? ಏನೂ ಆಗಲ್ಲ. ಆಗಿದ್ದೆಲ್ಲ ಅದೇ ಆಗುತ್ತೆ. ಸಮಯಕ್ಕೆ ಏನೇನಾಗಬೇಕೋ ಆಗುತ್ತೆ. ಸಾಧ್ಯವಾದಷ್ಟು ನೀವು ಕಾಮಾಗಿ ಧ್ಯಾನ ಮಾಡ್ತಾ ಸ್ವಲ್ಪ ಪ್ರೇಯರ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಅದು ಸಮಾಧಾನ. ಏನು ಮಾಡಬೇಕು ಹೇಳಿದೆ ನಾನು, ಇಷ್ಟು ಜನದ ಮಧ್ಯದಲ್ಲಿ ನೀವು ಧ್ಯಾನದಲ್ಲಿ ಕೂತ್ಕೊಂಡಿದ್ದೀರಾ ಅಂದರೆ ಆರಾಮಾಗಿ ಇದ್ದೀರಾ ಅಂತೇಳಿ. ಇಲ್ಲ ಅಂದರೆ ನೀವು ಅವ್ರು ನೋಡ್ಕೊಳ್ತಾ ಇವ್ರು ನೋಡ್ಕೊಳ್ತಾ ಅವ್ರು ಆ ಸ್ಯಾರಿ ಹಾಕ್ಕೊಂಡ್ರೆ, ಆ ಗೋಲ್ಡ್ ಹಾಕೊಂಡ್ರೆ, ಆ ಕಾರ್ ತಂದಿದ್ದಾರೆ ಅಂತಂದರೆ ನಿಮ್ಮನ್ನು ನೀವು ಆಸ್ಪತ್ರೆಗೆ ಸೇರ್ಕೊಳ್ಳೋಕ್ಕೆ ದಿನವನ್ನು ಕೌಂಟ್ ಮಾಡ್ತಾ ಇದ್ದೀರಾ ಅಂತ. ಅಂದರೆ ನಾನು ಈಗ 1 ವರ್ಷ ಮುಂಚೆ ಹೋಗೋಳು, ನಾಳೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇನ್ನು 364 ದಿನ ಮಾತ್ರ ಉಳಿತು. ನಾಳೆ ನಾನು ಅದನ್ನೇ ಯೋಚನೆ ಮಾಡಿದ್ದೀನಿ ಅಂದರೆ ಆಸ್ಪತ್ರೆಗೆ ಸೇರೋಕ್ಕೆ ನನಗೆ ಹತ್ರ ಆಗ್ತಾ ಇದ್ದೀನಿ ಅಂತೇಳಿ. ದಯವಿಟ್ಟು ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ ಪೂಜಾರಿಯರು. ಯಾಕೆ ಅವ್ರು ಅಷ್ಟೊಂದೆಲ್ಲ ಕಾಮಾಗಿದ್ದಾರೆ? ತಿನ್ನುವ ಆಹಾರ ಪದ್ಧತಿ, ಸೊ ಅವ್ರ ಜೀವನ ಶೈಲಿ. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ನಾವು ಇದೀವಿ ಅವರಿದ್ದೀವಿ. ಯಾಕೆ ನಮ್ಮಲ್ಲಿ ಅವರಲ್ಲಿ ಡಿಫ್ರೆನ್ಸಸ್ ಇದೆ? ಧ್ಯಾನ ಮಾಡ್ತಾರೆ. ನಾನಿಲ್ಲಿ ಯಾವುದು ಜಾತಿ ಪಕ್ಷ ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮನ್ನು ನಾವು ಕಾಮಾಗಿಟ್ಕೋಬೇಕಂತಂದರೆ ಒಂದು ಕಡೆ ನಾವು ಗಮನ ಕೊಡಬೇಕು. ಯಾವುದು ಬೇಡ, ನಮ್ಮ ದೇಹದ ಅಂಗಾಂಗದ ಕಡೆ ನಾವು ಗಮನ ಕೊಡೋಣ. ಏನೂ ಬೇಡ, ನನ್ನ ಕಣ್ಣು ಹೇಗಿದೆ, ನನ್ನ ಕೂದಲು ಹೇಗಿದೆ, ಕಣ್ಣು ಮುಚ್ಕೊಳ್ಳಿ. ನಿಮ್ಮನ್ನು ನೀವು ಡೈಲಿ 5 ನಿಮಿಷ ಅನಲೈಸ್ ಮಾಡ್ಕೊಳ್ಳಿ. ಎಸ್ ನನ್ನ ಕೈ ನಾನು ನೇರವಾಗಿ ಇಡ್ತಾ ಇದ್ದೀನಾ, ಮೂಮೆಂಟ್ ಸರಿಯಾಗಿ ಆಗ್ತಿದೆನಾ? ಸೊ ಪ್ರತಿಯೊಂದನ್ನು ನಿಮ್ಮನ್ನು ನೀವು ಅನಲೈಸ್ ಮಾಡಿ. ಯಾವ ಡಾಕ್ಟ್ರು ಬೇಡ. ಸೊ ಇದು ನಮ್ಮನ್ನು ನಾವು ಜೀವನ ಶೈಲಿಯಲ್ಲಿ ನಮ್ಮನ್ನು ನಾವು ಕಂಟ್ರೋಲಿಗೆ ತೊಗೊಳ್ತಕ್ಕಂಥದ್ದು. ಸೊ ಆಹಾರ ಪದ್ಧತಿ ಹೇಳಿದ್ರೆ ಬೆಳಿಗ್ಗೆ ನೀವು ಹೇಳ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಹಾಳಾಗಿರ್ತಕ್ಕಂಥದ್ದನ್ನೇ ತಿನ್ನಿ. ಲೇಟ್ ಆಗ್ತಾ ಆಗ್ತಾ ಆಹಾರವನ್ನು ಕಡಿಮೆ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು. ಆದರೆ ಸಿಹಿ ಮತ್ತು ಏನು ಬೇಕ್ರಿ ಫುಡ್ ಹೇಳಿದ್ನಲ್ಲ, ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇದು ಆಗ್ತಕ್ಕಿರೋದೇ ಮೇನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇರೋದು, ಬೇರೆ ಏನೋ ಕಿಡ್ನಿ ಪ್ರಾಬ್ಲಮ್ಸ್ ಬರ್ತಾ ಇರೋದು ಇದರಿಂದಾನೆ. ಸೊ ಏನೂ ಇಲ್ಲ, ನೀವು ಬೆಳಗ್ಗೆ ಇದ್ದಾಗ ನಿಮಗೆ ಎಷ್ಟು ಹಾಲು ಹೋಗ್ತೋ ಕಣ್ಣು ಮುಚ್ಕೊಳ್ಳಿ, ಬೆಡ್ ಮೇಲೆ ಇದ್ದಾಗೆ ಮಾಡಿ. ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳಬೇಕಂದ್ರೆ, ನಾವು ಮಲಗಿದ ತಕ್ಷಣ ಬೆಳಗ್ಗೆಯಲ್ಲಿ ನಮ್ಮಲ್ಲಿ ಬಾಯಲ್ಲಿ ರಸ ಬರುತ್ತೆ, ಹೌದಾ? ನಾವು ಹೋಗ್ಬಿಟ್ಟು ಶಿಂಕಲ್ಲಿ ಮುಗಿತೀವಿ. ದಯವಿಟ್ಟು ಯಾರು ಮಾಡಬೇಡಿ. ಇದು ನಾನು ಲಕ್ನೋ ಮತ್ತು ಛತ್ತೀಸ್ಗಢದಲ್ಲಿ ರಿಸರ್ಚ್ ಪರ್ಸನ್ ಆಗಿ ಮಾಡ್ತಾ ಇದ್ದೀನಿ. ಯಾವುದೂ ಇಲ್ಲ, ಏನೂ ಇಲ್ಲ. ನಾವು ತಿನ್ನೋ ಆಹಾರ ಹಿಂದೆ ಮತ್ತು ಇಲ್ಲಿ ನಾವು ಏನು ಪ್ರಾಬ್ಲಮ್ಸ್ ಇದೆ ಅನ್ನೋದ್ರ ಬಗ್ಗೆನೇ ರಿಸರ್ಚ್ ಮಾಡ್ತಾ ಇದ್ದೀನಿ. ಆ ಜೆಲ್ಲನ್ನು ಏನು ಮಾಡ್ತೀರಾ? ನುಂಗಿ, ಜೆಲ್ಲನ್ನು ನುಂಗಿ ಜೊತೆಯಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡಿದು. ಇದು ನೀವು ಕುಡಿದಿದ್ದು ಒಂದು ದಿನ, ನೆಕ್ಸ್ಟ್ ಡೇನೂ ಅದನ್ನೇ ಕುಡಿತೀರಾ, 3 ಡೇಸ್ ಅದೇ ಕುಡಿತೀರಾ. ಖಂಡಿತವಾಗಿ ನಿಮಗೆ ಯಾರಿಗೆ ಮೋಷನ್ ಕ್ಲಿಯರ್ ಆಗಲ್ವೋ ಅದು ಕ್ಲಿಯರ್ ಆಗುತ್ತೆ. ಸೈಟ್ ಯಾರಿಗೆ ಪ್ರಾಬ್ಲಮ್ ಇದೆಯೋ ಅದನ್ನು ತಗೊಂಡು ಕಣ್ಣಲ್ಲಿ ಹಾಕ್ಕೊಳ್ಳಿ. ಈ ರೀತಿಯಾಗಿ ಆ ಬಾಯಿ ಜೆಲ್ ತಗೊಂಡು ಹಾಕ್ಕೊಳ್ಳಿ. ಮೇಡಮ್ ನೀವೇ ಡಾಕ್ಟರ್ ಆಗಿದ್ದೀರಾ, ಇಷ್ಟು ಗಲೀಜ್ ಹೇಳ್ತಿರಲ್ಲ ಅಂತೇಳಿ. ಯಾಕೆ ನಮ್ಮ ಪೂರ್ವಜರು ಯಾಕೆ ಆಸ್ಪತ್ರೆ ಅಂತ ಹೇಳ್ತಾ ಇದ್ರಾ? ಇಲ್ಲ, ಈಗ ನಾವು ಹೇಳ್ತಾ ಇದ್ದೀವಿ ಎಲ್ಲ. ಯಾಕೆಂದರೆ ನಮ್ಮನ್ನು ನಾವು ಒಂದು ಸರ್ಕಲಲ್ಲಿ ಹಾಕಿ ನಮ್ಮನ್ನು ನಾವು ಬಿಟ್ಟಿದೆ. ಅವ್ರಿಗೆ ಹೇಳ್ಬಾರ್ದು ನಮ್ಗೆ ಈ ಥರ ಇದೆ ಅಂತೇಳಿ, ನನ್ನ ಹೊಟ್ಟೆ ಇದೆ ಅಂತ ಹೇಳ್ಬಾರ್ದು, ನಾನು ತೋರಿಸ್ಕೋಬಾರ್ದು. ಇವೆಲ್ಲ ಬಿಡಿ. ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ನೀವು ಸರಿಯಾಗಿದ್ದೀರಾ, ನೀವು ಮಾಡ್ತಾ ಇದ್ದೀರಾ. ಆಸ್ತಿ ಮಾಡೋದು ದೊಡ್ಡೇನಲ್ಲ, ಹೌದು ತಾನೇ? ಈಗ ಹೇಗೆ ಬೇಕಾದರೂ ಆಸ್ತಿ ಮಾಡ್ಬೋದು. ಇದು ನಿತ್ಯ ಜೀವನದಲ್ಲಿ ಇರ್ತಕ್ಕಂಥದ್ದು. ಸೊ ಇನ್ನು
ವೆಸ್ಟರ್ನ್ ಯೂಸ್ ಮಾಡ್ತಿದ್ದೀರಾ, ಆ ವೆಸ್ಟರ್ನಿಂದನೇ ಏನಾಗ್ತಿದೆ ಪ್ರಾಬ್ಲಮ್ಸ್ ಬರ್ತಾಯಿದೆ. ನಾವು ವಾಶ್ರೂಮ್ಗೆ ಹೋದಾಗ ನಮ್ಮ ಹಿಂದೆ ಏನಿದೆ ಅಲ್ವಾ, ಈ ಹಿಂದ ಭಾಗ ನೆಲಕ್ಕೆ ಹಾಕಬೇಕು. ನಾವು ಇಲ್ಲಿ ಕೂತಾಗ ಆ್ಯಕ್ಚುಲಿ ಕೂತಾಗ ಏನಾಗಬೇಕು, ಇದು ಮಲಾಸನ. ಈ ರೀತಿ ಮಲಾಸನ ಕೂಡೋದ್ರಿಂದ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಮನುಷ್ಯನಿಗೆ ಪ್ರತಿಯೊಂದು ಕಾಯಿಲೆ ಬರೋದೇ ಮೂಲಾಧಾರ ಚಕ್ರದಿಂದ. ಇದು ಬರಬಾರ್ದು ಅಂದರೆ ಬಜ್ಜುನೂ ಬರಲ್ಲ. ನಿಮ್ಮ ತಾಯಿ ಮಜಲ್ಸು ಫ್ರೀ ಆಗಬೇಕಂದ್ರೆ 5 ರಿಂದ 10 ನಿಮಿಷ, ಅರ್ಧ ಗಂಟೆ, 1 ತಾಸು ಮಲಾಸನವನ್ನು ಪ್ರಾಕ್ಟೀಸ್ ಮಾಡಿ. ಏನು ಬೇಡ, ದಿನದಿಂದ ದಿನಕ್ಕೆ ಇದನ್ನು ಮಾಡ್ತಾ ಹೋಗಿ. ನೀವು ಯಾವ ಆಸ್ಪತ್ರೆಗೆ ಹೋಗೋದು ಬೇಡ. ದಯವಿಟ್ಟು ನೀವು ಪ್ರಾಬ್ಲಮ್ಸ್ ಆಗಿದೆ ಮಕ್ಕಳಿಗೂ ಇದನ್ನು ಮಾಡಬೇಡಿ. ದಿನ ಎಷ್ಟೊತ್ತಾಗುತ್ತೋ ಅಷ್ಟು ಆಸನ ಪ್ರಾಣಾಯಾಮಗಳನ್ನು ಮಾಡಿ. ತುಂಬ ಸರಳವಾಗಿದೆ, ಯಾವುದು ನಮ್ಮ ಚಿಕಿತ್ಸೆಯಲ್ಲಿ ಕೊಡಲ್ಲ. ಆಸನ ಮಾಡಿಸ್ತೀವಿ. ಶುಗರ್ ಇದೆ ನಮಗೆ, ನಮ್ಮಲ್ಲಿ ಉಷ್ಟ್ರಾಸನ ಅಂತ ಹೇಳಿ ಬರುತ್ತೆ. ಈ ಉಷ್ಟ್ರಾಸನ ಮಾಡೋದ್ರಿಂದ ಇಡೀ ನಮ್ಮ ದೇಹ ಬೆಂಡ್ ಆಗುತ್ತೆ. ಇನ್ನು ಅಜ್ಜಿಯವರೊಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಮುಂದಿನ ಒಂದು ಕಾರ್ಯಕ್ರಮ ಮಹಿಳೆಯರಿಗೆ ಯೋಗ ಚಿಕಿತ್ಸೆ ಕುರಿತಾಗಿಯೇ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾನು ಪ್ರಾಯೋಗಿಕವಾಗಿ ಏನು ಆಸನ, ಯಾವ ಕಾಯಿಲೆಗೆ, ಶುಗರ್ ಇರಲಿ, BP ಇರಲಿ, ಥೈರಾಯ್ಡ್ ಇರಲಿ, ಹಾರ್ಟ್ ಪ್ರಾಬ್ಲಮ್ಸ್ ಇರಲಿ, ಮ್ಯಾಕ್ಸಿಮಮ್ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಇದೆ ಅಂದರೆ ನಾವು ಅಲ್ಲಿವರೆಗೂ ಬ್ಯಾಲೆನ್ಸ್ ಮಾಡ್ಬೋದು. ಸೊ ನಾವು ನಿಯಮಿತವಾಗಿ ಅಭ್ಯಾಸ ಮಾಡಿದ್ದೀವಿ ಅಂತಂದಾಗ ಮಾತ್ರ. ಸೊ ಇದು ರಿಸರ್ಚು ತುಂಬ ನಡೀತಾ ಇದೆ, ಆಗ್ತಾನೂ ಇದೆ. ದಯವಿಟ್ಟು ನೀವು ನಿತ್ಯ ಜೀವನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ. ಒಂದು ಹೋಲಿಕೆ ಬಿಡಿ, ಇನ್ನೊಂದು ಆಹಾರ ಪದ್ಧತಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಿದ್ದೆ ಮಾಡಿ ಚೆನ್ನಾಗಿ, ಮೊಬೈಲ್ ಬಿಟ್ಟಾಗಿ. 8:30 ಆಯಿತು ಅಂದರೆ ದಯವಿಟ್ಟು ಮೊಬೈಲ್ ಮುಟ್ಬೇಡಿ. ನಿಮಗೆ ನೀವು ಚೆನ್ನಾಗಿರಬೇಕು, ನೀವು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು, ನಿಮ್ಮ ಜೀವನ ಚೆನ್ನಾಗಿರಬೇಕು, ನಿಮ್ಮ ಕುಟುಂಬ ಚೆನ್ನಾಗಿರಬೇಕು, ನೀವಿರೋ ಸುತ್ತಮುತ್ತ ವಾತಾವರಣ ಚೆನ್ನಾಗಿರ್ಬೇಕಂದ್ರೆ ದಯವಿಟ್ಟು ಮೊಬೈಲನ್ನು 8:30ಗೆ ಬಿಟ್ಬಿಡಿ. ನೀವು ಮೊಬೈಲ್ ಬಿಟ್ಟಿದ್ದೀರಂದರೆ ನಿಮ್ಮಂಥ ಶ್ರೀಮಂತ ಯಾರೂ ಇಲ್ಲ. 24 ತಾಸು ಎದೆಯಲ್ಲೊಂದು, ಜೇಬಲ್ಲೊಂದು, ಇಲ್ಲೊಂದು ಮೊಬೈಲ್ ಇದೆ ಅಂದರೆ ನೀವು ಹತ್ರ ಆಗ್ತಾ ಇದ್ದೀರಾ ಆಸ್ಪತ್ರೆಗೆ. ಸಿಂಪಲ್ ಆಗಿದೆ, ಇದರಲ್ಲಿ ಏನಿಲ್ಲ. ನಿಮ್ಮನ್ನು ನೀವು ಅನಲೈಸ್ ಮಾಡಿ. ನಮ್ಮ ಯೋಗ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಹಾಗಾಗಿ ಯೋಗದಲ್ಲಿ ತುಂಬ ಸರಳವಾಗಿಯೇ ನಾವು ಚಿಕಿತ್ಸೆಯನ್ನು ತಗೋಬಹುದು. ಸರಳ ಅಂದರೆ ತುಂಬ ಸರಳ ಇದೆ. ಇದನ್ನು ನೀವು ಏನು ಮಾಡ್ತೀರಾ, ಡೇ ಬೈ ಡೇ ಸ್ವಲ್ಪ ನಿಧಾನ ಆಗುತ್ತೆ, ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಉತ್ತಮವಾದಂಥ ಒಂದು ರಿಸಲ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಈಗ ಆಸನಗಳ ಕುರಿತಾಗಿ ನೆಕ್ಸ್ಟಿನ ಕಾರ್ಯಕ್ರಮ ಏನು ಅಜ್ಜವ್ರು ಹೇಳಿದಾರೋ ಆ ಕಾರ್ಯಕ್ರಮದಲ್ಲಿ ಕಾಯಿಲೆಗಳ ಕುರಿತಾಗಿ ಯಾವ್ಯಾವ ಆಸನ ಮಾಡಬೇಕು, ಏನೇನು ಆಹಾರ ತಿನ್ನಬೇಕು, ಇದರ ಕುರಿತಾಗಿ ಹೇಳ್ತೀನಿ. ಹಾಗೆ ಇನ್ನೊಂದು, ಬೆಳಿಗ್ಗೆ ಎಷ್ಟು ಸಾಧ್ಯನೋ ನೀವು 4:15, 5:05ಗೆ ಏಳುವಂಥ ಅಭ್ಯಾಸ ಮಾಡ್ಕೊಳ್ಳಿ. ದಯವಿಟ್ಟು ಈ ಪ್ರಾಬ್ಲಮ್ಸ್ ಬರ್ತಾ ಇರೋದೇ ಅದು. ರಾತ್ರಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಲ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಿ. ಬರೀ ಫೋನು 12 ಗಂಟೆ ಊಟ ಮಾಡಿ ನೀವು ಮಲ್ಕೊಳ್ತೀರಾ. ತಿಂದಿರೋಂಥ ಆಹಾರ ಎಲ್ಲಿ ಹೋಗಬೇಕು, ಹೇಗೆ ಡೈಜೆಷನ್ ಆಗಬೇಕು. ತುಂಬ ಸರಳ ಇದೆ. ನಾನು ಮಾತಾಡೋ ಮಾತು ಯಾರಿಗೂ ಇಲ್ಲ, ಡಿಫಿಕಲ್ಟ್ ಇಲ್ಲ, ಕಠಿಣವಾಗಿಲ್ಲ ಅಂದ್ಕೊಳ್ತೀನಿ. ತುಂಬ ಸರಳವಾಗಿಯೇ ಹೇಳ್ತಾ ಇದ್ದೀನಿ. ಸೊ ಅದನ್ನು ನೀವೇನು ಮಾಡ್ತೀರಾ, ಅಳವಡಿಕೆ ಮಾಡ್ಕೋಬೇಕು. ನಿಮ್ಮ ಜೀವನ ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳ ಜೀವನ ಚೆನ್ನಾಗಿರಬೇಕು ಅಂತಂದರೆ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ. ಇನ್ಯಾರನ್ನೂ ಹೋಲಿಕೆ ಮಾಡೋದು ಬೇಡ. ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನೇ ತಿನ್ನಿ. ದಯವಿಟ್ಟು ಈ ನಾನ್ ವೆಜ್ ಯಾರು ತಿನ್ನಲ್ಲ ಅಂದ್ಕೊಳ್ತೀನಿ, ಅವೆಲ್ಲದಕ್ಕೂ ದಯವಿಟ್ಟು ಹೋಗಬೇಡಿ. ಈಗ ತಿನ್ನೋವಂಥ ಆಹಾರ ಯಾವುದು ಪರಿಶುದ್ಧವಾಗಿಲ್ಲ. ಹಾಗಾಗಿ ಆಹಾರವನ್ನು ಎಷ್ಟು ನಿಯಮಿತವಾಗಿ ತಿಂತೀವೋ ಅಷ್ಟು ಒಳ್ಳೆಯದು. ಬೆಳಿಗ್ಗೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು. ನೀರು ಹೆಚ್ಚಾಗಿ ನೀವು ಕುಡೀರಿ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಹಾಗೆ ಸೊ ಇನ್ನು ಹೆಚ್ಚಾಗಿ ಹೇಳಬೇಕು ಅಂತಂದರೆ ಧ್ಯಾನ ಮಾಡಿ. ಕೆಲವು ಮುದ್ರೆಗಳು ಬರುತ್ತೆ ನಮಗೆ, ಎಲ್ಲರಿಗೂ ಸರಳವಾಗಿ ಗೊತ್ತಿದೆ. ಈ ಮುದ್ರೆಯಲ್ಲಿ ಚಿನ್ನ ಮುದ್ರೆಯಲ್ಲಿ ಕುತ್ಕೊಳ್ತೀವಿ. ಹಾಗೆ ಅಪಾನ ವಾಯು ಮುದ್ರೆಯನ್ನು ತಗೊಳ್ಳಿ, ಈ ರೀತಿ ಕುತ್ಕೊಳ್ಳಿ. ನಿಮ್ಮ ಮನಸ್ಸು ನಿಮ್ಮನ್ನೇ ಕಂಟ್ರೋಲಿಗೆ ತೊಗೊಂಡ್ಬರುತ್ತೆ. ಸೊ ಹಾಗಾಗಿ ಆಸ್ತಿ ನಿಮ್ದು ಏನಂದರೆ ನಿಮ್ಮ ದೇಹವನ್ನೇ ಆಸ್ತಿ ಮಾಡ್ಕೊಳ್ಳಿ. ದೇಹವನ್ನೇ ಆಸ್ತಿಯನ್ನಾಗಿ ಮಾಡ್ಕೊಳ್ಳಿ. ಇದೇ ನಿಮ್ಮನ್ನು ಕಾಪಾಡುತ್ತೆ. ಅಲ್ಲಿರೋ ಆಸ್ಪತ್ರೆ ಇರುವಂಥದ್ದೆಲ್ಲ ನಮಗೆ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇನ್ನು ಹೇಳೋದಾದರೆ, ಈಗ ಊಟದ್ದು ಆಯಿತು, ನಾವು ಯಾವ ರೀತಿ ಊಟ ಮಾಡಬೇಕು, ಸಾತ್ವಿಕ ಆಹಾರ ತೊಗೊಳ್ಳಿ, ಸಾಧ್ಯವಾದಷ್ಟು ಸ್ವೀಟ್ ಬಿಡಿ ಅಂತ ಹೇಳಿದ್ದೀನಿ. ಇದೇ ಟೈಮು ಹೇಳಿದ್ದೀನಿ. 8:30, 9 ಗಂಟೆಗೆ ಯಾರು ಮಲ್ಕೊಂತೀರೋ ಅವರಷ್ಟು ಶ್ರೀಮಂತರು ಯಾರಿಲ್ಲ. ಅದಕ್ಕೂ ಮುಂಚಿತವಾಗಿ ಮೊಬೈಲ್ನ ಬಿಟ್ಟಾಕ್ಬಿಡಿ. ಬಿಡಿ, ಒಂದಿನ ಬಿಡಿ ಮೊಬೈಲು, ಏನಾಗುತ್ತೆ ನೋಡೋಣ. ನಾಳೆ ಬೆಳಿಗ್ಗೆ ಎಷ್ಟು ಕಾಲ್ ಮಿಸ್ ಕಾಲ್ಸ್ ಬಂದಿರುತ್ತೆ. 2ನೇ ದಿನವೂ ಬಿಡಿ, 8 ಗಂಟೆಗೆ ಸೈಲೆಂಟ್ ಮಾಡಿ ಬಿಟ್ಟಾಕಿ. 10 ಕಾಲ್ ಬಂದಿರೋದು ನಾಳೆ 5 ಕಾಲ್ ಬರುತ್ತೆ. ನಾಡಿದ್ದು ಏನಾಗುತ್ತೆ, 3 ಕಾಲ್ ಬರುತ್ತೆ. ಇನ್ನೊಂದು ದಿನ ಅಯ್ಯೋ ಬಿಡಪ್ಪ, ಅವ್ಳು ಯಾಕೋ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಅವ್ನು ಯಾಕೋ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಅವ್ರಿಗೆ ಫೋನ್ ಮಾಡೋದೇ ಬೇಡ, ಅವ್ನಿಗೆ ಕೆಲಸ ಇಲ್ಲ, ಅವ್ನು ಫೋನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮಾಡೋದು ಕೂಡ ಕಡಿಮೆ ಆಗುತ್ತೆ. ಯಾರನ್ನು ಕಂಟ್ರೋಲಿಗೆ ತರೋದು ಬೇಡ, ನಮ್ಮನ್ನು ನಾವು ಕಂಟ್ರೋಲ್ ತೊಗೊಳ್ಳೋಣ. ನಮ್ಮನ್ನು ನಾವು ಕಂಟ್ರೋಲ್ ತೊಗೊಂಡು ಎಲ್ಲರೂ ಕಂಟ್ರೋಲಿಗೆ ಬರ್ತಾರೆ. ಸೊ
ಪದ್ಧತಿಯಾಗಿದೆ. ಸಿಂಪಲ್, ತುಂಬ ತುಂಬ ಸರಳವಾಗಿದೆ. ಇವನ್ನೆಲ್ಲ ನೀವು ಅಳವಡಿಸ್ಕೊಳ್ಳಿ. ಆಹಾರ ಪದ್ಧತಿ ಆದರೂ ಕೂಡ ಅದೇ ಹೇಳಿದ್ದೀನಿ, ಸಾಧ್ಯವಾದಷ್ಟು ಆರ್ಗ್ಯಾನಿಕಲ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಆರ್ಗಾನಿಕ್ ಫುಡ್ಡೇ ತಿನ್ನಬೇಕು ಅಂದಾಗ ನಮ್ಮ 10,000 ರೂಪಾಯಿ 1,000 ರೂಪಾಯಿ ಸಿಗೋದಲ್ಲ 10,000 ರೂಪಾಯಿ ಸಿಗುತ್ತಂದರೆ ನಿಮ್ಮಷ್ಟು ದಡ್ರು ಯಾರೂ ಇಲ್ಲ. ಇದಕ್ಕೂ ಹೆಚ್ಚಾಗಿ ಇನ್ನೂ ಮಾಡಬೇಕಾದ್ರೆ ವರ್ಕೌಟ್ ಮಾಡಿ. ಮನೇಲೇ ಇಟ್ಬಿಟ್ಟು ಮನೆ ಕೆಲಸ ಅವಾಗ ದಿನ ಎಲ್ಲ ನೆಲ ಹತ್ರ ಒರೆಸೋದು ಬೇಡ. ಒರೆಸಿದಾರೆ ಅಂದರೂ ಕೂಡ ಎಲ್ಲ ಕಡೆ ಇರ್ತಕ್ಕಂಥ ಮನೇನ ನಿಮ್ಮ ಕೈಕಾಲು ಮೂಮೆಂಟ್ ಮಾಡಿ. ಎಷ್ಟು ಕೈಕಾಲು ಮೂಮೆಂಟ್ ಆಗುತ್ತೋ ಅಷ್ಟು ನೀವು ಹೆಲ್ದಿಯಾಗಿರ್ತೀರ. ಸೊ ಇದು ನನ್ನ ಯೋಗದಲ್ಲಿ ತುಂಬ ಸರಳವಾಗಿರ್ತಕ್ಕಂತಹ ಒಂದು ಯೋಗ ಚಿಕಿತ್ಸೆ ಆಗಿದೆ. ಯೋಗದಲ್ಲಿ ಆಸನಗಳು ಬರುತ್ತೆ, ಪ್ರಾಣಾಯಾಮ ಬರುತ್ತೆ, ಬಂಧಗಳು ಬರುತ್ತೆ, ಕ್ರಿಯೆಗಳು ಬರುತ್ತೆ. ಈ ಕ್ರಿಯೆಗಳ ಮುಖಾಂತರ ನಮಗಿರ್ತಕ್ಕಂಥ ಪ್ರಾಬ್ಲಮ್ಸ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಾಗಿ ಹೇಳ್ತೀನಿ. ಇನ್ನು ಈಗ ಸದ್ಯದಲ್ಲಿ ಈ ಹೇಳಬೇಕಾದ ಪರಿಸ್ಥಿತಿ ಹೇಗಿದೆ ಅಂದರೆ, ನಾವು ಎಲ್ಲ ಈ ಮಟ್ಟದಲ್ಲಿದ್ದೀವಿ. ಅಂದರೆ ನಮ್ಮ ದೇಹಕ್ಕೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ಗಾಳಿನೂ ಕಲ್ಮಶವಾಗಿದೆ, ತಿನ್ನೋ ಆಹಾರನೂ ಕಲ್ಮಶ ಆಗಿದೆ. ನಮ್ಮ ಮನಸ್ಸಂತೂ ಯಾರೂ ಇಲ್ಲ. ನಾನು ಇವತ್ತು ಯಾರು ಬೇರೆ ಮಾಡ್ತಾ ಇಲ್ಲ. ನಮ್ಮ ಮನಸ್ಸು, ನಾನು ಇಲ್ಲಿ ಕೂತಿದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಮ್ಮ ಮುಂದೆ ಯಾರೋ ಒಬ್ರು ಹೇಳ್ತಿದ್ದಾರೆ ಅಂದರೆ 100% ಯಾರೂ ಈ ಸ್ಟೇಜ್ ಮೇಲೆ ಗಮನ ಇಲ್ಲ. ಇಲ್ಲಿ 50% ಇದರಿಂದ 50% ಅವ್ರ ಮನೆ ಕಡೆ, ಅಡುಗೆ ಕಡೆ, ಊರಿಗೆ ಹೋಗೋ ಕಡೆ, ಮನೆ ಮಕ್ಕಳ ಕಡೆ ಅಲ್ಲಿರುತ್ತೆ. ಇದು ಬೇಡ ಅಂತಂದರೆ ನಿಮ್ಮನ್ನು ನೀವು ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ. ಸಾಕು, 2 ರಿಂದ 5 ನಿಮಿಷ ದಿನ ಕಂಟಿನ್ಯೂ ಆಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಏನೂ ಬೇಡ, ಕಣ್ಣು ಮುಚ್ಕೊಂಡು ನಿಮ್ಮಷ್ಟಕ್ಕೆ ನೀವು ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ದಿನದಿಂದ ದಿನಕ್ಕೆ ಅದೇ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಂದ್ರೆ ದಿನದಿಂದ ದಿನಕ್ಕೆ ಅದೇ ನಿಮ್ಮನ್ನು ಉನ್ನತ ವ್ಯಕ್ತಿಯನ್ನಾಗಿ, ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅಂತೇಳಿ ಹೇಳ್ತಾ ಹೋಗ್ತೀನಿ. ಸೊ ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಮಹಿಳೆಯರು ದಯವಿಟ್ಟು ಪ್ಲಾಸ್ಟಿಕ್ ಬಳಕೆಯನ್ನು ದಯವಿಟ್ಟು ಕಡಿಮೆ ಮಾಡಿ. ನ್ಯಾನೋ ಕಣಗಳು, ನಾವು ತಿನ್ನೋ ಪ್ರತಿಯೊಂದು ಟಿಫಿನ್ ಬಾಕ್ಸ್ ಇರಲಿ, ಮನೆಯಲ್ಲಿ ಪಾತ್ರೆಗೆ ಹಾಕಿಡ್ತೀವಿ, ನಾವು ಅಡುಗೆ ಮಾಡಿದ ಪಾತ್ರೆ ಒಂದಾದರೆ ಇನ್ನೊಂದು ಪಾತ್ರೆಯಲ್ಲಿ ಬಳಸ್ತೀವಿ. ಇವನ್ನೆಲ್ಲದನ್ನು ಕೂಡ ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಸೊ ಇಷ್ಟು ಹೇಳಿ ನನಗೆ ಇಷ್ಟೊಂದು ಮಾತಾಡಲಿಕ್ಕೆ ನಮ್ಮ ಪೂಜ್ಯರಾದಂಥ ಮಹೇಶ್ವರ ಸ್ವಾಮೀಜಿ ಅವರು ಹೇಳಿದರು. ಹಾಗೆಲ್ಲರೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಯೋಗದ ಕುರಿತಾಗಿ ಇಷ್ಟು ಹೇಳಿದಿನ ಈಚೆ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.